ಹಲೋ ಫ್ರೆಂಡ್ಸ್, IND ಮೋಟರ್ಸ್ ರಾಮಮೂರ್ತಿ ನಗರ. ಇದೇನಂದರೆ ವಿಡಿಯೋ ಸ್ಪೆಷಲಿ ಕಸ್ಟಮರ್ಸು ಎಲ್ಲರಿಗೂ ಇದು, ಯಾರು ಬೈಕು ಸ್ಕೂಟ್ರುಗಳು ಅವ್ರ ಸ್ವಂತ ಅನ್ನೋದು ಒಂದು ಇಟ್ಕೊಂಡಿದ್ದಾರೆ ಅವ್ರನ್ನ. ಇದು ನೋಡಿ, ಇದು ನನ್ನ ಬುಲೆಟ್. ಇದು 2010 ಮಾಡಲ್ ಗಾಡಿ. ಇದು 2010 ಮಾಡಲು ಗಾಡಿ. ಹೆಂಗಿದೆ ನೋಡಿ. ನಾನು ಒಂದು 2 ವರ್ಷ ಹಿಂದೆ ರೀಸ್ಟೋರ್ ಮಾಡಿದೆ. ರಾಯಲ್ ಎನ್ಫೀಲ್ಡ್ ಇದು 2010ನಲ್ಲಿ. ಇದಾದಮೇಲೆ ಈ ಪರ್ಟಿಕ್ಯುಲರ್ಲಿ ಈ ಇಂಜಿನ್ ಡಿಸ್ಕಂಟಿನ್ಯೂ ಆಯಿತು. ನಮ್ಮದು ಈ ಇಂಜಿನ್ ಇದಲ್ವ ಡಿಸ್ಕಂಟಿನ್ಯೂ ಆಯಿತು. ಇದಾದಮೇಲೆ ಬೇರೆ ಇಂಜಿನ್ ಬಂದಿದ್ದು. ಸೊ ಇದರಲ್ಲಿ ತುಂಬ ಎರರ್ಸ್ ಇತ್ತು. ಆ ಎರರ್ನ ನಾನು ಮೆಕ್ಯಾನಿಕ್, ನನ್ನ ಗಾಡಿ ಇತ್ತಲ್ವ, ಸೊ ಅದರಿಂದ ನಾನು ಎಲ್ಲ ಸಾಲ್ವ್ ಮಾಡಿದೆ. ನಾನು ಎಕ್ಸಾಂಪಲು ಆಯಿಲ್ ಬಂದುಬಿಟ್ಟು, ಆಯಿಲ್ ಪಂಪು ಇದರಲ್ಲಿ ಸ್ವಲ್ಪ ತುಂಬ ಲೈಟ್ ಇತ್ತು. ಇದು ಥಂಡರ್ಬರ್ಡ್ ಆಯಿಲ್ ಪಂಪು, ನೀವು ನೋಡ್ಬೋದು, ದೊಡ್ಡದಿದೆ. ತುಂಬ ಆಯಿಲ್ ಪ್ಯಾಸೇಜ್ಗಳೆಲ್ಲ ಆಲ್ಟ್ರ್ ಮಾಡಿ ಇದು ಕೂರಿಸ್ಬೇಕಾಗಿ ಬಂತು. ಆಮೇಲೆ ಇದರಲ್ಲಿ ಬಂದುಬಿಟ್ಟು ಡಿಕಂಪ್ರೆಷರ್ ಇತ್ತು. ಡಿಕಂಪ್ರೆಷರ್ ಬರುತ್ತೆ ಇಲ್ಲಿ. ನಾವು ಗೊತ್ತಿರ್ಬೋದು, ಹಳೆಯ ಜನಗೆ ಸುಮಾರು ಜನ ಗೊತ್ತಿರುತ್ತೆ ಡಿಕಂಪ್ರೆಷರ್ ಅಂತ. ನಾನು ಅದು ತೆಗೆಸ್ಬಿಟ್ಟು ಡಬಲ್ ಪ್ಲಗ್ ಹಾಕಿದೆ. ಆ ಡಬಲ್ ಪ್ಲಗ್ ಹಾಕಿದ್ಗೆ ಹೆಂಗಪ್ಪ ಅಂತ, ಇವಾಗ ಡಬಲ್ ಸ್ಪಾರ್ಕ್ ಬೇಕಲ್ವಾ, ಸೊ ಸಿ ಡಿ ಹೆಂಗೆ ಮ್ಯಾಚ್ ಮಾಡೋದು ಅಂದ್ಬಿಟ್ಟು ಇದಕ್ಕೆ ಡಬಲ್ ಸಿ ಡಿ ಹಾಕಿದೆ. ನೋಡಿ, ಡಬಲ್ ಸಿ ಡಿ. ಇದು ಡಬಲ್ ಸಿ ಡಿ ಹಾಕಿದ್ರೆ ನಮಗೆ ಡಬಲ್ ಸ್ಪಾರ್ಕ್ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ, ನಮ್ಮ ಗಾಡಿ ನಾವು ತುಂಬ ನೀಟಾಗಿ ಇಟ್ಕೊಳ್ಬೇಕು. ಅದರಿಂದ ನಮ್ಮ ಪರ್ಸ್ನಾಲಿಟಿನ ಅದು ತೋರಿಸುತ್ತೆ. ಅದು ಹೆಂಗೆ ಫೀಮೇಲ್ಸು ಹುಡುಗಿರು ಯಾರಿದ್ದಾರೆ ಅವ್ರು ಹೆಂಗೆ ಒಳ್ಳೆ ಬಟ್ಟೆ ಹಾಕ್ಕೊಂಡು, ಮೇಕಪ್ ಹಾಕ್ಕೊಂಡು ನೀಟಾಗಿರ್ತಾರೆ. ಅವ್ರ ಜ್ಯುವೆಲ್ರೀಸ್ ಎಲ್ಲ ನೀವು ನೋಡಿರ್ಬೋದು, ಗೋಲ್ಡ್ ಇರಲಿ, ಅವ್ರು ಹೆಂಗೆ ಇದು ಮಾಡ್ತಾರೆ ಆ ಥರ ನಾನು ಹೇಳೋದು. ಮೆನ್ ಜ್ಯುವೆಲ್ರಿ ಅನ್ನೋದು ನಮ್ಮ ಗಾಡಿ. ಅಂದರೆ ನಾವು ಬೇರೆ ಯಾವುದ್ರಲ್ಲೂ ಶೋಕಿ ಮಾಡಲ್ಲ. ಸ್ಪೆಷಲಿ ಮೆಕ್ಯಾನಿಕ್ಸ್ ಅಂದರೆ ಯಾರೂ ಮಾಡೋದೇ ಇಲ್ಲ, ಬೇರೆ ಯಾವುದೂ ಶೋಕಿಗಳಿರಲ್ಲ, ಇದ್ರೆ ಗಾಡಿನೇ ಇರುತ್ತೆ. ಸೊ ಎಷ್ಟು ಜನ ಅವ್ರವ್ರ ಹತ್ರ ಗಾಡಿಗಳಿದೆ, ಟೈಮ್ ಟು ಟೈಮ್ ಸರ್ವಿಸಿಂಗ್ ಬಿಡಿ. ಸಣ್ಣ ಪುಟ್ಟ ಏನಿರುತ್ತೆ ಆವಾಗಲೇ ನೋಡ್ಕೊಳ್ಳಿ. ಗಾಡಿ ಲೈಫ್ ಜಾಸ್ತಿ ಬರುತ್ತೆ. ನೀವು ಅದೇ ಥರ ಹೊಡಿತಾ ಇದ್ದರೆ ಗಾಡಿ ಲೈಫ್ ಕಮ್ಮಿ ಬರುತ್ತೆ. ಅದರಿಂದ ಬಂದುಬಿಟ್ಟು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಗಾಡಿದಲ್ಲಿ ಜಾಸ್ತಿ ಖರ್ಚು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟೈಮ್ ಟು ಟೈಮ್ ಸರ್ವಿಸಿಂಗ್ ಬಿಡಿ. ಒಂದು ಒಳ್ಳೆ ಮೆಕ್ಯಾನಿಕ್ನ ಹಿಡೀರಿ. ಯಾರಾದರೂ ಕಸ್ಟಮರ್ಸ್ ನೋಡ್ತಾ ಇದ್ದರೆ ಒಳ್ಳೆ ಒಂದು ಮೆಕ್ಯಾನಿಕ್ನ ಹಿಡ್ಕೊಂಡು ಫ್ರೆಂಡ್ ಮಾಡ್ಕೊಂಡು ಅವನ ಜೊತೆ ನಿಮ್ಮ ಗಾಡಿನ ಮೇಂಟೈನ್ ಮಾಡಿ. ಮೇಂಟೈನ್ ಮಾಡಿದ್ರೆ ಗಾಡಿ ಎಷ್ಟು ಹಳೆ ಆದ್ರೂ ತೊಂದರೆ ಇಲ್ಲ. ಮೆಕ್ಯಾನಿಕ್ ಕಸ್ಟಮರ್ ಇಬ್ಬರು ಕರೆಕ್ಟಾಗಿ ಜೊತೆಗಿದ್ದರೆ ಗಾಡಿ ಮಾತ್ರ ತುಂಬ ನೀಟಾಗಿರುತ್ತೆ. ನಿಮ್ಗೆ ಆವಾಗ ತೊಂದರೆ ಕೊಡೋಲ್ಲ. ನೋಡೋಕ್ಕೂ ಅದೇ ಥರ ಚೆನ್ನಾಗಿರುತ್ತೆ. ನೋಡಿ ಗಾಡಿ ಹೆಂಗಿದೆ ಇದು. ಸೊ ಇದು ಸಣ್ಣ ಮಾಹಿತಿ ನನ್ನ ಕಡೆಯಿಂದ.